ಅಂದರೆ ನಾಡಿದ್ದು. ಓಂ ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಒಟ್ಟೇನಾಯ್ತು ಈಗ ಸಮನ್ವಯ ಅವೆಲ್ಲ ಏನೇನೋ ಹೇಳ್ತೀರಿ. ದೇವರು ಯಾರಾತ? ಅಶಬ್ದ, ಅವಾಚ್ಯ. ಅಂದರೆ ಏನು ತಿಳ್ಕೊಳ್ಳೋದು ಪ್ರಶ್ನೆ ಅಂದರೆ ಅವಾಚ್ಯ ಅಲ್ಲ ಅಂಥೇಳಿ. ಅವಾಚ್ಯ ಅನ್ನೋ ಪದ ಇದೆ ಅಂತ ಕೇಳಿದರೆ ಅರ್ಥಕ್ಕೆ ಅರ್ಥ ಅಲ್ಲ. ಸಾಕಲ್ಲೇನ ಅವಾಚ್ಯನೇ ಹೊರತು ಸರ್ವಥಾ ಅವಾಚ್ಯ ಬೇರೆ, ಸಾಕಲ್ಲೇನ ಅವಾಚ್ಯ ಬೇರೆ. ಸಮುದ್ರ ಕಾಣೋದು ಹೌದು, ಕಂಡಿಲ್ಲನೂ ಹೌದು. ಒಬ್ಬರು ನೋಡ್ತಾನೆ. ಈಗ ಮುಖ ಕಾಣುತ್ತೆ, ಹಿಂಭಾಗ ಕಾಣೋದಿಲ್ಲ. ಕಂಡ ಭಾಗನೇ ಕಾಣೋದು. ದೇವರು ಎಲ್ಲದನ್ನು ಏನು ಮಾಡಿಬಿಟ್ಟಿದ್ದಾನೆ ಈಗ? ಪೂರ್ತಿ ಕಾಣೋದಂತೆ ಮಾಡಿದ್ದ. ದೇವರಿಗೊಂದು ಪೂರ್ತಿ ಕಾಣೋದು. ಯಾತಕ್ಕೆ ಕೇಳಿ? ಲಕ್ಷ್ಮೀನಾರಾಯಣರಿಗೆ ದೊಡ್ಡ ಯಾತಕ್ಕೆ ಪೂರ್ತಿ ಕಾಣುತ್ತೆ ಅವರಿಗೆ? ಎಲ್ಲ ಕಡೆಯಿಂದ ನೋಡ್ತಾರೋ. ನಾವು ಹಿಂದೆ ನೋಡಿ ಮುಂದೆ ಮುಂದುವರಿ ಹಿಂದೆ ಕಾಣೋದಿಲ್ಲ. ಮೇಲಿಂದ ನೋಡಿ ಕೆಳಗೆ ಕಾಣೋದು. ಎಷ್ಟು ವ್ಯತ್ಯಾಸ ಇದೆ. ಪ್ಲಾನೇ ಬೇರೆ, ಎಲಿವೇಷನ್ನೇ ಬೇರೆ. ಪ್ಲಾನ್ ನೋಡ್ಬೇಕಾದ್ರೆ ಹೇಗೆ ನೋಡಬೇಕು? ಮೇಲಿಂದ ನೋಡಬೇಕು. ಡೌನ್ವರ್ಡ್ಸ್ ವ್ಯೂ ಇರಬೇಕು. ಎಲಿವೇಷನ್ ನೋಡಬೇಕಾದ್ರೆ ಫ್ರಂಟ್ ವ್ಯೂ ಇರಬೇಕು. ಎಷ್ಟು ಡಿಫ್ರೆನ್ಸ್ ಇದೆ. ಎಲ್ಲ ವ್ಯೂ ನಮಗೆ ಬರೋಕ್ಕೆ ಬಟ್ಟಿಗೆ ಬರುತ್ತೆ, ಏಕಾಲಕ್ಕೆ ಬರೋದಿಲ್ಲ. ಇದನ್ನು ಬೇರೆ ಅದು ಬೇರೆ ಆಮೇಲೆ ಓದಬೇಕಷ್ಟೇ. ಅರ್ಥ ಆಯ್ತಾ? ಅದು ನಮ್ಮ ಜ್ಞಾನಕ್ಕೆ ದೇವರು ಹೇಗೆ ಲಿಮಿಟ್ ಮಾಡಿದ್ದಾರೆ ಎಲ್ಲ ಬಿಟ್ಟುಬಿಡಿ ಹೋಗಲಿ. ನಮ್ಮ ಮುಖ ನಮಗೆ ಕಾಣೋದಿಲ್ಲ. ಗೊತ್ತಾಯ್ತಾ? ಕಾಣೋದೇ ಇಲ್ಲ. ಅದು ನಮ್ಮ ಸ್ವರೂಪ ನಮಗೆ ಗೊತ್ತಿಲ್ಲ ಅಂತ ಅರ್ಥ. ಮುಖ ಅಂದ್ರೇನು? ಅವ್ರ ಮುಖ ಗೊತ್ತಾಯ್ತು ಈಗ ಅಂತಾರೆ. ಸ್ವರೂಪ ಗೊತ್ತಾಯಿತು ಅಂತ. ನಮ್ಮ ಸ್ವರೂಪ ನಮಗೆ ಗೊತ್ತೇ ಇಲ್ಲ. ದೇವರ ಸ್ವರೂಪ ಸಾಕಲ್ಯನ ಗೊತ್ತಾಗತ್ತಾ? ಬ್ರಹ್ಮಜ್ಞಾನ ಬಿಟ್ಟುಬಿಡಿ, ಯಾವ ಜ್ಞಾನ ನಮಗೆ ಟೋಟಲ್ ಸಿಗೋದಿಲ್ಲ. ಯಾವ ಜ್ಞಾನ ನಮ್ಮ ಜ್ಞಾನನ ಶುರು ಮಾಡಿಬಿಟ್ರೆ ಯಾವುದು ನಮಗೆ ಅಜ್ಞೇಯನ ಹಾಗಿದ್ರೆ ನಾವೀಗ ಜ್ಞಾನ ಇದೆ, ಪೂರ್ತಿ ಜ್ಞಾನ ಇಲ್ಲ. ಇಷ್ಟೇ ಅರ್ಥ. ಸೊ ನಮ್ಮ ಬಗ್ಗೆ ಏನು ಹೇಳ್ಕೊತೇವೋ ದೇವ್ರ ಬಗ್ಗೆ ಅದನ್ನೇ ಹೇಳಿದರೆ ವಾಚ್ಯತ್ವನೂ ಬಂತು, ಅವಾಚ್ಯತ್ವನೂ ಬಂತು. ಈಕ್ಷತೆಯರ್ ನಾಶಬ್ದಂ ಗೌಣಶ್ಚೇನ್ ಆತ್ಮಶಬ್ದಾತ್. ಅಲ್ಲ ರೀ, ಬ್ರಹ್ಮನ್ ತಿಳ್ಕೊಂಡು ತದ್ವಿಜಿಜ್ಞಾಸಸ್ವ ತದ್ ಬ್ರಹ್ಮ ಅಂತ ಹೇಳಿದ ಮೇಲೆ ವಾಚ್ಯತ್ವ ಇರಬೇಕಲ್ಲ ಬ್ರಹ್ಮನಿಗೆ? ಇರಬೇಕು. ನೋಡಿದ್ರಾ? ತಪ್ಪು ತಿಳ್ಕೊಂಡೆ. ಈ ಬ್ರಹ್ಮ ಬೇರೆ ಅಂತ. ಈ ಬ್ರಹ್ಮ ಬೇರೆ ಈತ. ಯಾವ ಬ್ರಹ್ಮ ಈತ? ಗೌಣ ಬ್ರಹ್ಮ ಈತ. ಗೌಣ ಬ್ರಹ್ಮ ಅಂದ್ರೇನು? ಸಗುಣ ಬ್ರಹ್ಮ. ನಿರ್ಗುಣ ಬ್ರಹ್ಮ ಅವಾಚ್ಯ, ಸಗುಣ ಬ್ರಹ್ಮ ವಾಚ್ಯ ಅಂತ ಹೇಳಿ. ಅರ್ಥ ಆಯ್ತಾ? ಜೀವೇಶ್ವರ ಅಭೇದ ಹೇಳ್ತಾರೆ, ಬ್ರಹ್ಮನಲ್ಲಿ ಭೇದ ಹೇಳ್ತಾರೆ. ಅರ್ಥ ಆಯ್ತಾ? ಜೀವೇಶ್ವರರಲ್ಲಿ ಅಭೇದ, ಬ್ರಹ್ಮನಲ್ಲಿ ಎರಡು ಭಾಗ. ಮತ್ತೆ ಅವ್ರಿಗೆ ಭಾಗನೇ ಇಲ್ಲ. ಎರಡು ಭಾಗ ಎಲ್ಲಿಂದ? ಸಗುಣ ನಿರ್ಗುಣ ಅಂತ ಎರಡು ಪಾಲ್ಟೇ ಇಲ್ಲ ಅಂತಾನೆ, ರೋಲೇ ಇಲ್ಲ. ಗೌಣಶ್ಚೇತ್ ಅದಕ್ಕೆ ಹೇಳ್ತಾರೆ. ನೋಡು, ಅವ್ರ ಪ್ರಕಾರ ಕೃಷ್ಣ ರಾಮ ಎಲ್ಲ ಏನಿವೆಲ್ಲ ಸಗುಣ ಬ್ರಹ್ಮ. ಆತ್ಮ ನಿರ್ಗುಣ ಬ್ರಹ್ಮ. ಆತ್ಮ ನಿರ್ಗುಣ ಬ್ರಹ್ಮ ಇವೆಲ್ಲ ಸಗುಣ ಬ್ರಹ್ಮಗಳು, ಹೌದಲ್ಲ? ಅದಕ್ಕೆ ಸಗುಣ ಬ್ರಹ್ಮ ಕೃಷ್ಣ ಭಾಗವತ ಹೇಳ್ತೀರಿ, ವಾಚ್ಯ ಸಗುಣ ಬ್ರಹ್ಮ ಅಂತ ಕೃಷ್ಣ. ರಾಮಾಯಣ ಓದ್ತೀರಿ, ರಾಮ ವಾಚ್ಯ ಸಗುಣ ಬ್ರಹ್ಮ ಅಂತ. ಗೊತ್ತಾಯ್ತಾ? ನಮ್ಮ ಬ್ರಹ್ಮ ಆತ್ಮ, ಆದ್ದರಿಂದ ಆಗೋದಿಲ್ಲ. ಅಂದರೆ ನೋಡು, ಅಲ್ಲಿ ಆತ್ಮ ಅಂತ ಪದನೇ ಇದೆ ಹೇಳ್ತಾರೆ. ತದಾತ್ಮ ತದ್ವಿಜಿಜ್ಞಾಸಸ್ವ ಅಂತ ಅಲ್ಲಿ ಕೃಷ್ಣಾರಾಮ ಅಂತಿಲ್ಲ. ಸೊ ಯಾವ ಬ್ರಹ್ಮ ವಾಚ್ಯ ಅಂತ ಆಯ್ತು ಈಗ? ನಿರ್ಗುಣ ಬ್ರಹ್ಮನೇ ವಾಚ್ಯ ಅಂತ ಉಪನಿಷತ್ತು ಹೇಳುತ್ತೆ. ನಿರ್ಗುಣ ಬ್ರಹ್ಮನೇ ವಾಚ್ಯನೇ ಹೊರತು ಇದಲ್ಲ. ಆ ಭಾಗ ಇಲ್ಲ, ವಿಚಾರ ಬೇರೆ. ಆ ಭಾಗನೇ ತಪ್ಪದು. ಈವನ್ ಅಕಾರ್ಡಿಂಗ್ ಟು ಯುವರ್ ಕಾನ್ಸೆಪ್ಟ್ ಕೂಡ ಏನು ಹೇಳಬೇಕು ನಾವು? ಅಲ್ಲಿ ಆತ್ಮಶಬ್ದ ಬಂದಿರೋದ್ರಿಂದ ಆತ ಸಗುಣ ಬ್ರಹ್ಮನಲ್ಲ. ಯಾವ ಬ್ರಹ್ಮ? ನಿರ್ಗುಣ ಬ್ರಹ್ಮನೇ ಆಗಿದ್ದಾನೆ. ನೋಡಿ, ಗೌಣಶ್ಚೇತನ ಆತ್ಮಶಬ್ದ. ನೋಡಿ ಸೂತ್ರ ಹೇಗಿದೆ. ಗೌಣ ತದ್ಬ್ರಹ್ಮ ಗೌಣ ಅಂತ ಹೇಳಿದರೆ ಅಲ್ಲ. ಯಾತಕ್ಕೆ? ಆತ್ಮಶಬ್ದ ಬಂದಾಗ ಅದೇನಾಗಿರಬೇಕು? ಮುಖ್ಯ ನಿವಸ್ತನೇ ಆಗಬೇಕು ಅಂತ ಅರ್ಥ. ನಚ ಗೌಣ ಆತ್ಮಾರ ದೃಶ್ಯೋ ವಾಚ್ಯಶ್ಚ ನ ನಿರ್ಗುಣ ಇತಿ ಯುಕ್ತಂ ಆತ್ಮಶಬ್ದ. ಆತ್ಮಶಬ್ದ ಅಲ್ಲಿದೆ. ಯೋ ಗುಣೈ ಸರ್ವತೋ ಹೀನೋ ಯಶ್ಚ ದೋಷ ವಿವರ್ಜಿತ ಹೇಯೋಪಾದೇಯರಹಿತ ಆತ್ಮೇತ್ಯಭಿಧೀಯತೆ. ಆತ್ಮಶಬ್ದಕ್ಕೆ ಅರ್ಥ ಇದೆ. ಯೋ ಗುಣೈ ಸರ್ವತೋ ಹೀನಃ ಯಶ್ಚ ದೋಷ ವಿವರ್ಜಿತ ಮತ್ತು ಧ್ಯೇಯೋಪಾದೇಯರಹಿತ ಸ ಆತ್ಮೇತಿ ಅಭಿಧೀಯತೆ. ಸರಿ ಓದ್ಕೋಬೇಕದನ್ನು. ಸುಮ್ಮನೆ ಓದಿದ್ರೆ ಏನಾಗುತ್ತದು? ಯೋ ಗುಣೈ ಸರ್ವತೋ ಹೀನಃ, ಗುಣಗಳಿಂದ ಪೂರ್ತಿ ಹೀನನಾದವನು. ಅದೇ ಹೇಳಿದಾಗಾಯ್ತು. ಗುಣತ ಅಹೀನ ಅಂತ ಬಿಡಿಸ್ಬೇಕಾದ್ರೆ ಸರ್ವತೋ ಅಹೀನ, ಗುಣಗಳಿಂದ ರಹಿತನಾಗದೇ ಇರೋವನು, ದೋಷಗಳಿಂದ ರಹಿತನಾದವನು. ಹೇಯ ಉಪಾದೇಯ ರಹಿತ, ಅವನಿಗೆ ಹೇಯ ಉಪಾದೇಯನ ಪದಾರ್ಥಗಳೇ ಇಲ್ಲ. ಅವನಲ್ಲೂ ಹೇಯ ಅಂಶ ಉಪಾದೇಯ ಅಂಶ ಇಲ್ಲ. ಹಲಸಿನಣ್ಣಲ್ಲಿ ಎಷ್ಟಿದೆ ಹೇಯ ಅಂಶ? ಅರ್ಧಕ್ಕರ್ಧ ಹೋಗಿಬಿಡುತ್ತೆ. ಆದರೆ ಕೆಲವರಲ್ಲಿ ಹೇಯ ಅಂಶ ಜಾಸ್ತಿ ಇರುತ್ತೆ, ಕೆಲವರಲ್ಲಿ ಹೇಯ ಅಂಶ ಕಡಿಮೆ ಇರುತ್ತೆ. ಸಿಡಿದಷ್ಟು ದ್ರಾಕ್ಷಿಯಲ್ಲಿ ಹೇಮಾಂಶನೇ ಇಲ್ಲ, ಹೇಯಾಂಶ ಇಲ್ಲ. ಕೆಲವು ಪದಾರ್ಥ ಪೂರ್ತಿ ಈರುಳ್ಳಿ ಬದಲ ಪೂರ್ತಿ ಹೇಯವು, ಸಿಪ್ಪೆ ಗಿಪ್ಪೆ ಅಲ್ಲ, ಇಡೀ ಹೇಯನೇ.
ದೇವರಲ್ಲಿ ಮಾತ್ರ ಏನಿಲ್ಲ ಅಂಥ ಭಾಗ ಇಲ್ಲ. ದೇವರಿಗೆ ಕೂಡ ಯಾರು ಉಪಾದೇಯ ಅಂತಿಲ್ಲ, ಪೂರ್ಣ ಅವನು ಬಿಡಬೇಕಾದ್ದಿಲ್ಲ, ತೊಗೊಳ್ಬೇಕಾದ್ದಿಲ್ಲ, ಆ ಅರ್ಥನೂ ಇದೆ. ಹೇಯೋಪಾದೇಯರೇತ ಸ ಆತ್ಮೇತ್ಯಭಿಧೀಯತೆ ಏತದನ್ಯಸ್ವಭಾವೋ ಯಃ ಸೊ ಅನಾತ್ಮೇತಿ ಸತಾಮತಂ. ಇದಕ್ಕೆ ವಿರುದ್ಧವಾದ್ದೆಲ್ಲ ಅನಾತ್ಮ ಅಂತ ಕರೀತಾರೆ ಅಂತ ಹೇಳಿದ ಮೇಲೆ ಇಲ್ಲಿ ವಾಚ್ಯನಾದವನು ಗೌಣ ಆತ್ಮನಲ್ಲ, ಮುಖ್ಯಾತ್ಮನೇ. ಆದ್ದರಿಂದ ನಿರ್ಗುಣ ಬ್ರಹ್ಮನೇ ವಾಚ್ಯ ಅಂತಾಯ್ತು. ಆತ್ಮನಿ ಅನಾತ್ಮ ಶಬ್ದಸ್ತು ಸೋಪಚಾರ ಪ್ರಯುಜ್ಯತೆ ಇತಿ ವಾಮನೇ. ಅನಾತ್ಮನಿ ಆತ್ಮಶಬ್ದಸ್ತು, ಇಲ್ಲೊಂದು ಸ್ವಾರಸ್ಯ ಬಂತು ಹೇಳ್ತಾರೆ. ಜೀವನನ್ನು ಆತ್ಮ ಅಂತ ಕರೀತಾರೋ, ಜೀವಾತ್ಮ ಅಂತ ಕರೀತಾರೋ ಇಲ್ಲೋ. ಮತ್ತು ಆತ್ಮಶಬ್ದ ನಿರ್ಗುಣವನ್ನು ಹೇಳುತ್ತೆ ಅಂತ ಯಾಕೆ ಹೇಳ್ತೀರಿ ಅಂದರೆ, ಇಲ್ಲಿ ಗೌಣಾರ್ಥದಲ್ಲಿ ಕರಿತೇವೆ ಹೊರತು ಬರೀ ಆತ್ಮ ಅಂದರೆ ಯಾರು? ದೇವರು ಅಂತಲೇ ಅರ್ಥ. ಬರೀ ಆತ್ಮ, ಬರೀ ದೇವರು ಅಂದರೆ ನಾರಾಯಣನೇ. ಹುಡುಗ ಬರೀ ದೇವರು ಸೇರಿಸ್ಬೇಕಲ್ಲ, ಬೇರೆ ಹೆಸರು ಹೇಳಿದ್ರು, ರುದ್ರದೇವರು, ವಾಯುದೇವರು ಸೇರಿಸ್ಬೇಕು. ಬರೀ ದೇವರು ಅಂದರೆ ಯಾರು? ನಾರಾಯಣ. ಬರೀ ಆತ್ಮ ಅಂದರೆ ಯಾರು? ಬರೀ ಸೂತ್ರ ಅಂದರೆ ಬ್ರಹ್ಮಸೂತ್ರ. ಆ ರೀತಿಯಲ್ಲಿ ವ್ಯಾಕರಣ ಸೂತ್ರ ಆಗೋದಿಲ್ಲ, ಗೊತ್ತಾಯ್ತು, ಮೀಮಾಂಸ ಸೂತ್ರನೂ ಆಗೋದಿಲ್ಲ. ಅದೇ ರೀತಿಯೇ ದೇವರು ಅಂದರೆ ಆತ್ಮ ಅಂದರೆ ವಿಶ್ವೊಬ್ಬನೇ ಆತ್ಮ. ದೇವಾವ ಬ್ರಹ್ಮಣೋ ರೂಪೇ ಆತ್ಮಾನೈತೈವಾತ್ಮ ಅನಾತ್ಮ ಚ ತತ್ರಯ ಸ ಆತ್ಮ ಸ ನಿತ್ಯ ಶುದ್ಧ ಕೇವಲೋ ನಿರ್ಗುಣಶ್ಚ. ಶುದ್ಧವಾದ ಆತ್ಮ ಅವನು ಕೇವಲ ನಿರ್ಗುಣ. ಅಥ ಹ ಯೋ ಅನೀದೃಶಃ ಸೊ ಅನಾತ್ಮ. ಆ ಅರ್ಥದಲ್ಲಿ ಜೀವನ ಏನಂತ ಕರಿಬೇಕು? ಸ್ಟ್ರಿಕ್ಟ್ಲಿ ಸ್ಪೀಕಿಂಗು ಅನಾತ್ಮರು ಅಂತ ಕರಿಬೇಕು. ನಾವು ಜೀವಾತ್ಮರು ಅಂತ ಕರಿತೇವೆ ಅಷ್ಟೇ ಹೊರತು ಅದು ಪರಮಾತ್ಮ ಅಲ್ಲ ಅಂತ ಅರ್ಥ. ಬರೀ ಆತ್ಮ ಅಂತ ದೇವ್ರನ್ನ ಕರೆದ್ರೆ ನಾವು ಅನಾತ್ಮರಾಗ್ತೇವೆ. ದೇವರು ಪರಮಾತ್ಮ ಆದರೆ ನಾವೇನಾಗ್ತೇವೆ? ಜೀವಾತ್ಮರಾಗ್ತೇವೆ ಅಷ್ಟೇ. ಅಥ ಯೋ ಅನೀದೃಶಃ ಸೊ ಅನಾತ್ಮ ಇತ್ತು ತಲಬಕಾರ ಬ್ರಾಹ್ಮಣಂ. ಆಚಾರ್ಯ ಇಲ್ಲೆಲ್ಲ ಖಂಡನೆ ಮಾಡ್ಬೇಕಾದ್ರೆ ಯಾವುದು ಏನು ಕೋಟ್ ಮಾಡ್ತಾರೆ ಆಚಾರ್ಯರು? ಉಪನಿಷತ್ತು ವೇದವಾಕ್ಯನೇ ಕೋಟ್ ಮಾಡ್ತಾರೆ, ಅವ್ರು ಬೇಕಾದ್ದೇ ಕೋಟ್ ಮಾಡ್ತಾರೆ. ನಚ ಮುಖ್ಯೇ ಸತಿ ಅಮುಖ್ಯಂ ಯುಜ್ಯತೆ. ಮುಖ್ಯಾರ್ಥ ಕೂಡ್ಲಿಕ್ಕೆ ಸಾಧ್ಯ ಇದ್ದಾಗ ಯಾವ ಅರ್ಥ ತೊಗೊಳ್ಬಾರ್ದು? ಮುಖ್ಯಾರ್ಥ ತೊಗೊಳ್ಬಾರ್ದು. ಮುಖ್ಯಾರ್ಥ ಬಾಧ ಬಂದಾಗ ಏನು ಮಾಡಬೇಕು? ತೊಗೊಳ್ಬೇಕು. ಇಲ್ಲಿ ಮುಖ್ಯಾರ್ಥ ಬಾಧ ಇಲ್ಲವೇ ಇಲ್ಲ. ಆದ್ದರಿಂದ ಇಲ್ಲಿ ಆತ್ಮನಿಗೆ ವಾಚ್ಯತ್ವ ಬಂತು. ಆದ್ದರಿಂದ ಅವಾಚ್ಯ ಅಂತ ಹೇಳಕ್ಕೆ ಹೋಗ್ಕೂಡ್ದು. ಓಂ ತನ್ನಿಷ್ಠಶ್ಚ ಮೋಕ್ಷೋಪದೇಶ ಕಂಟಿನ್ಯೂ ಮಾಡ್ತಾರೆ. ಇನ್ನೊಂದು ಕಾರಣವೂ ಇದೆ. ಈ ಆತ್ಮ ಯಾರು ಅಂತ ಕೇಳಿದರೆ ನೀವು ಹೇಳೋ ಮುಖ್ಯಾತ್ಮನೇ ಆಗಬೇಕು. ಯಾತಕ್ಕೆ? ಇವನ್ನು ತಿಳ್ಕೊಂಡ್ರೆ ಮೋಕ್ಷ ಆಗತ್ತೆ ಅಂತ ಹೇಳ್ತಾರೆ. ಮೋಕ್ಷ ಆಗತ್ತೆ ಅಂದಮೇಲೆ ಮೋಕ್ಷ ಕೊಡೋ ಆತ್ಮ ಯಾರು? ಪರಮಾತ್ಮ. ಸೊ ಪರಮಾತ್ಮನ ವಿಷಯ ನಮ್ಮ ವಿಷಯ ಅಲ್ಲ ಇದು, ಗೊತ್ತಾಯ್ತಾ? ಟೆಕ್ಸ್ಟ್ ಓದಿದ್ರೆ ಪಾಸಾಗ್ತಾನೆ ಅಂತ ಹೇಳಿದ ಮೇಲೆ ಓದು ಅಂತ ಹೇಳಿದ್ದು ಏನಾಗಬೇಕದು? ಟೆಕ್ಸ್ಟೇ ಆಗಬೇಕು. ಆದ್ದರಿಂದ ಇಲ್ಲಿ ಅನಾತ್ಮನ ವಿಚಾರ ಬಂದಿಲ್ಲ, ಜೀವಾತ್ಮನ ಪ್ರಸ್ಥಾನ ಬಂದಿಲ್ಲ, ಬಂದಿರೋದು ನಿರ್ಗುಣ ಬ್ರಹ್ಮನ ಬಗ್ಗೆನೇ ಬಂದಿದೆ ಅಂತ ಹೇಳ್ತಾರೆ. ಸೊ ಅಬ್ಸಲ್ಯೂಟ್ಲಿ ಅವಾಚ್ಯ ಅನ್ನೋ ಪದಾರ್ಥ ಜಗತ್ತಲ್ಲಿ ಇಲ್ಲೇ ಇಲ್ಲ. ಕೊನೆಗೆ ಅದು ಅವಾಚ್ಯ ಅಂದರೆ ಅದು ಶಬ್ದ ಬಂತಲ್ಲ ಕೊನೆಗೆ, ಅದು ಶಬ್ದದಿಂದ ವಾಚ್ಯ. ಒಂದು ಒಂದು ಸಾಮಾನ್ಯ ಒಂದು ಪದ್ಧತಿ ಇದೆ. ಆಚಾರ್ಯ ಒಂದು ಮಾತು ಹೇಳ್ತಾರೆ, ಜಗತ್ತಿನಲ್ಲಿ ಒಂದು ಹೆಸರಿಲ್ಲದ ಪದಾರ್ಥ ಯಾವುದೂ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಹೆಸರು ಪದಾರ್ಥನೇ ಇಲ್ಲ. ನಮಗೊಂದು ಸಮಸ್ಯೆ ಬರುತ್ತೆ. ನಾಮಕರಣಕ್ಕಿಂತ ಮುಂಚೆ ಏನು ಮಾಡ್ತಾರೆ ಮಕ್ಕಳನ್ನ? ಅದು ಇದು ಅವರು ಇವರು ಅಂತ ಕರೀತಾರೆ. ಮತ್ತು ವಾಚ್ಯತ್ವ ಎಲ್ಲಿದೆ ಅಂದರೆ ಅದರಿಂದನೇ ವಾಚ್ಯ, ಗೊತ್ತಾಯ್ತಾ? ಅದರಿಂದ ವಾಚ್ಯ. ಇದು ಏನು ಗೊತ್ತಾಗಲಿಲ್ಲ, ಇದು ಒಬ್ಬದೇ ಗೊತ್ತಾಯಿತು, ಗೊತ್ತಾಯ್ತಾ? ವಿಶೇಷ ಗೊತ್ತಾಗಿಲ್ಲ ಹೊರತು ಸಾಮಾನ್ಯ ಕಾರಣ ಗೊತ್ತಾಗಿಬಿಟ್ಟಿದೆ. ಆದ್ದರಿಂದ ಇದಂ ಶಬ್ದ ವಾಚ್ಯತ್ವ, ಅದ ಶಬ್ದ ವಾಚ್ಯತ್ವ ಇದ್ದೇ ಇದೆ. ಆದ್ದರಿಂದ ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ ಅವಾಚ್ಯ ಅನ್ನೋ ವಸ್ತು ಇಲ್ಲೇ ಇರಲಿಕ್ಕೆ ಸಾಧ್ಯವೂ ಇಲ್ಲ ಅಂತೇಳಿ. ಶಶಿವಿಷಾಣು ಕೂಡ ವಾಚ್ಯ, ಆ್ಯಕ್ಚುಲಿ ಇಲ್ಲ, ಅದು ಅದಕ್ಕೊಂದು ಹೆಸರಿದೆ. ಅಸತ್ತಿಗೆ ಒಂದು ವಾಚ್ಯತ್ವ ಇದ್ದಾಗ ಸತ್ತಿಗೆ ಸತ್ವದಿಂದ ಶುರುವಾಗುತ್ತೆ ವಾಚ್ಯತ್ವ. ನಾಳೆ ಕಂಟಿನ್ಯೂ ಮಾಡೋಣ. ಸರ್ವೇಂದ್ರಿಯ ಪ್ರೇರಕೇಣ. ಹೌದು, ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋ